ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಿನ್ನ ನಡು ನೀರಲ್ಲಿ ಹೇಗ್ ಬಿಟ್ಟೋದ ನೋಡ್ದ್ಯಾ? ಇದೆಲ್ಲ ಬೇಕಿತ್ತ ನಿನಗೆ? ನೋಡು, ಇಲ್ಲಿವರೆಗೂ ಏನ್ ನಡೀತು ಅಂತ ಹೇಳ್ದೆ, ಇನ್ನು ಮುಂದೆ ಏನ್ ನಡೆಯುತ್ತೆ ಅಂತಾನು ಹೇಳ. ಇವಾಗ ಈ ಪ್ರಾಬ್ಲಮ್ ಸಾಲ್ವ್ ಆದ್ರೂ ಮುಂದೆ ಒಂದ್ ದಿವಸ ರಿಪೇರಿ ಮಾಡಕ್ಕಾಗದೆ ಇರೋಷ್ಟು ದೊಡ್ಡ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಐ ಮೀನ್, ಇನ್ ಮುಂದೆ ಖಂಡಿತ ನೀವಿಬ್ರು ಒಂದಾಗೋದಕ್ಕೆ ಸಾಧ್ಯ ಇಲ್ಲ. ಖಂಡಿತವಾಗ್ಲೂ ಹೇಳ್ತೀನಿ ರಾಧಿಕಾ, ನೀವಿಬ್ರು ಮದ್ವೆ ಆಗೋದಕ್ಕೆ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ರಾಧಿಕಾ, ಬಿಡ್ಬೇಡ ಅವನ್ಗೆ. ಇನ್ನೊಂದುಡಿ. ಏಯ್ ಏಯ್, ಏನಂದ ನೀನು? ಮದ್ವೆ ಆಗೋದಕ್ ಸಾಧ್ಯ ಇಲ್ವಾ? ಈಗ ಹೇಳೋ ಸಾಧ್ಯ ಇಲ್ಲ ಅಂತ. ನಿನ್ನ ದೇವ್ರಂತ ತಿಳ್ಕೊಂಡಿದ್ಯಾ? ನನ್ನ ಚಿರು ಮದ್ವೆ ಆಗಲ್ಲ ಅನ್ನೋದಕ್ಕೆ ನೀನ್ ಯಾರೋ? ನಿನ್ನ ಅಧಿಕಾರದ ದರ್ಪನ ಬೇರೆಯವ್ರ ಹತ್ರ ಇಟ್ಕೋ. ನನ್ ಫ್ಯಾಮಿಲಿ ವಿಚಾರಕ್ಕೆ ಬಂದ್ರೆ ತುಳಿದು ಹಾಕ್ಬಿಡ್ತೀನಿ. ಏನಂದೆ? ನಾನು ಚಿರು ಒಂದಾಗೋದಕ್ ಸಾಧ್ಯನೇ ಇಲ್ಲ ಅಂದೆ ಅಲ್ವಾ? ನಾನು ಚಿರು ಒಂದಾಗದನ್ನ ತಡೆಯೋದಕ್ಕೆ ನಿನ್ನಿಂದ ಅಲ್ಲ, ನಿನ್ನ ಹುಟ್ಟಿಸಿದ ಅಪ್ಪನಿಂದಾನೂ ಸಾಧ್ಯ ಇಲ್ಲ. ಸೂಪರ್ ರಾಧಿಕಾ, ಈ ಮಾತನ್ನೇ ನಾನ್ ನಿನ್ನಿಂದ ನಿರೀಕ್ಷೆ ಮಾಡ್ತಿದ್ದಿದ್ದು. ಇದೇ ತರ ಆ ದೀಪಿಕಾ ಅಪ್ಪ ದಯಾಳ್ ಹತ್ರನೂ ಹೋಗಿ ಹೇಳು. ಆದಷ್ಟು ಬೇಗ ಇದೇ ಧೈರ್ಯದಿಂದ ಚಿರು ಅಮ್ಮನ ಹತ್ರನೂ ಹೋಗಿ ಹೇಳು. ಅದಕ್ಕೋಸ್ಕರ ನಾನು ಕಾಯ್ತಿದ್ದೀನಿ ರಾಧಿಕಾ. ಈ ಜನ್ಮದಲ್ಲಿ ಚಿರುನೇ ನನ್ ಗಂಡ. ನಾನೇ ನೂರಾರು ಜನಗಳ ಮುಂದೆ ಅವನ್ ಹೆಂಡತಿಯಾಗಿ ಕೈ ಹಿಡಿಯೋದು. ನನಗವನು, ಅವನಿಗೆ ನಾನು ಅಂತ ನಾವಲ್ಲ, ಆ ದೇವ್ರೆ ನಿರ್ಧಾರ ಮಾಡಿದಾನೆ. ಯಾರೇ ನಮ್ಮನ್ನ ಒಂದಾಗದಕ್ ಬಿಡಲ್ಲ ಅನ್ಕೊಂಡ್ರು ಅಷ್ಟೇ ಅಲ್ಲ, ನಾವೇ ದೂರ ಆಗ್ಬೇಕು ಅಂತ ನಿರ್ಧಾರ ಮಾಡಿದ್ರು ಆ ದೇವ್ರು ನಮ್ಮನ್ನ ಒಂದ್ ಮಾಡೇ ಮಾಡ್ತಾನೆ.